ಕೊಟ್ಬಿಟ್ಟು ಬಿಡೋದು ಅದನ್ನ. ನಾನು ಅದನ್ನು ಡೈಲಿ ನೋಡ್ತಾ ಇದ್ದೆ ಅಜ್ಜ ಹೆಂಗೆ ಮಾಡ್ತಾರೆ ಅಂತೇಳಿ. ಅಲ್ಲಿ ನಮ್ಮ ಸ್ಕೂಲೇನಲ್ಲಿ ಮಾಡ್ತಾರೆ, ನಮ್ಮ ಸ್ಕೂಲವ್ರಿಗೆ ಗೊತ್ತು ಇವ್ರ ಅಜ್ಜ ದೈವದ ಪಾತ್ರೆ. ಸ್ಕೂಲಲ್ಲಿ ಮಾಡ್ತೇನೋ ಅದನ್ನ ಅಂತ ಕೇಳೋರು ಅವರು. ನಾನೇನ್ ಮಾಡಿದ್ದೆ, ಅಜ್ಜನಿಗೆ ಹೇಳಿದ್ರು ಅದಲ್ಲಪ್ಪ ಬೆಳ್ಳಿ ಪಟ್ಟಿ, ಬೆಳ್ಳಿ ಕಾಲ್ ಕಡಿ ಎಲ್ಲ ಬರುತ್ತಲ್ಲ ಕಾಲಿಗೆಲ್ಲ, ಅದನ್ನ ಹೇಳಿದ್ರು ಕೊಡಲ್ಲ ಅಜ್ಜ. ಅದನ್ನ ಕೊಡುವಂತ ವಸ್ತುನೂ ಅಲ್ಲ ಅದು. ನಾನೇನ್ ಬೇಡ ನೈಟೇ ಸ್ಕೂಲ್ ಚೀಲ್ಕ್ ಹಾಕಿಟ್ಕೊಂಡಿದ್ದೀನಿ ಅದನ್ನೆಲ್ಲ. ನೈಟ್ ಸ್ಕೂಲ್ ಚೀಲ್ಕ್ ಹಾಕಿಟ್ಕೊಂಡು ಸ್ಕೂಲಿಗೆ ತಗೊಂಡು ಬಿಟ್ಟೆ. ದೈವ ಆಳ್ಸು ಅಂತ ಹೇಳಿದ್ರು ಸ್ಕೂಲಲ್ಲಿ. ಅದನ್ನೆಲ್ಲ ಹಾಕೊಂಡು ಪಟ್ಟಿ ಎಲ್ಲ ಸುತ್ಕೊಂಡು ಅಜ್ಜ ಮಾಡ್ದಾಗೆ ಆಮೇಲೆ ಅಲ್ಲಿ ಕಲ್ ಕೊಡು ಮಿಷನ್ ಬಂದಿತ್ತು ಅವಾಗ. ಈ ಕೆಂಪು ಕಲ್ ಗೊತ್ತಾ ನಮ್ಮಲ್ಲಿ ಕಡಿತಾರ ಅದನ್ನ. ಅವಾಗ ಮೊದ್ಲು ಕೈಯಲ್ಲಿ ಕಡಿತಾ ಇದ್ರು. ಅವಾಗ ಮಿಷನ್ ಬಂದಿತ್ತು. ಒಬ್ಬ ಬಂದು ಕೇಳ್ತಾ, ದೇವ್ರೆ ನಮಗೆ ರಾತ್ರಿ ಎಲ್ಲ ಮಲಗ್ಲಿಕ್ಕಾಗಲ್ಲ ಈ ಸೌಂಡ್ ಒಳಗಡೆ, ಏನ್ ಮಾಡ್ತೀರಾ ನೀವೇ ಮಾಡಿ ಅಂತ. ಈಗ ನೆನ್ಪಾಯ್ತಾನ ನನಗೆ, ನಿನಗೆ ಎಷ್ಟು ವರ್ಷದಿಂದ ನಾನಿದ್ದೆ, ನನ್ನನ್ನು ಉಂಟು ಮಾಡ್ಕೊಂಡಿಲ್ಲ ನೀನು ಅಂತ ಹೇಳ್ತೀನಿ ನಾನು. ಅವಾಗ ಗೊತ್ತಾಗಿಲ್ಲ ದೇವ್ರೆ ನನ್ನ ಕ್ಷಮಿಸಿ ಅಂತ ಕೇಳ್ತಾನ ಅವನು. ಗ್ರಾಮ ಪಂಚಾಯತ್ ಅಧ್ಯಕ್ಷನು ತಾಲೂಕ್ ಪಂಚಾಯತ್ ಅಧ್ಯಕ್ಷನು ಅವ್ನು ಹಿಡಿದು ಕೇಳು, ಅವ್ನು ನಡ್ಸ್ಕೊಂಡಿಲ್ಲ ಅಂದ್ರೆ ನಾನು ನಡ್ಸ್ಕೊಡ್ತೀನಿ ಅಂತ ನೀರು ಹಾಕ್ತೀನಿ ಅವನಿಗೆ. ಅಲ್ಲ, ಇದು ಪಾರ್ಟ್ ಆಫ್ ದಿ ದೈವ ಅಲ್ಲಲ್ಲ, ಡ್ರಾಮಾ. ಆಕ್ಚುಲಿ ಸೀರಿಯಸ್ ಆಗಿ ನಮ್ಮಲ್ಲಿ ಈ ನಡೀತದಲ್ಲ ದೈವಗಳ ನೆನ್ನೆ ಎಲ್ಲ ಬಂದಿದ್ದೆ. ಭೂತಾರಾಧನೆ ಅವೆಲ್ಲ ನಮ್ಮಲ್ಲೆಲ್ಲ ನಡೀತದೆ. ಹೇಳಿ, ಮುಂದೆ ಹೇಳಿ. ಅದು ಸ್ಕೂಲಲ್ಲಿ ಅದರಲ್ಲೂ ದುಡ್ಡು ಸುಮಾರು ಒಟ್ಟಾಗಿತ್ತು ನನಗೆ. ಆವಾಗಿನ ಕಾಲದಲ್ಲಿ 10 ರೂಪಾಯಿ ಸಿಕ್ಕ ಇಡೀ ಚಿಕ್ಕಿ ಪ್ಯಾಕೆಟ್ ತಗೊಂತಿದ್ದೆ ನಾನು. ಸರ್, ನಾನು ಹೇಳ್ತೀನಿ 81ರಲ್ಲಿ 25 ಪೈಸಾ ಅಲ್ಲಿ ಟರ್ನಿಂಗ್ ಅಲ್ಲಿ ಒಂದು ಕುಮಾರ್ ಭವನ ಅಂತಿತ್ತು. ಅವನ ಹತ್ರ ಹೋದ್ರೆ ಒಂದು ಇಡ್ಲಿ ಇಷ್ಟು ಸಾಂಬಾರ್ ಚೆನ್ನಾಗಿತ್ತು. ನಾವೇನ್ ಸಿಸಿಗೆ ಹೋಗ್ತಿದ್ದೆ, ಅದಕ್ಕೆ ಎಲ್ಲ ಪೆರೇಡ್ ಆದ್ಮೇಲಿಂದ ಹೋಟ್ಲಿಗೆ ಕರ್ಕೊಂಡು ಹೋಗೋನು. ಅಲ್ಲಿ 2 ಇಡ್ಲಿ ಕೊಡೋರು, ಸಾಂಬಾರು ಪಾತ್ರೆ ತಂದಿಟ್ಬಿಡೋದು, ಇಟ್ಕೊಂಡು ಕುಡಿಯೋದು. 14 ಬಸ್ ಇದ್ದಾವ ಅಂದ್ರೆ 14 ಬಸ್ ಇದೆಯಲ್ಲ, ಅವನ್ ಫ್ರೆಂಡ್ ಆಗ್ಬಿಟ್ಟಿದ್ದ ಕಂಡಕ್ಟರ್. ನಮ್ಗೆ ಹಾಫ್ ಟಿಕೆಟ್ 25 ಪೈಸಾ. ಲೋಕ ಸುತ್ತೋದು ಈ ತರ ಎಲ್ಲ ಒಂದು ಚಾಳೆ ಬಂತು. ಅವ್ನೊಳಗೆ ಸಕ್ಕ ಸ್ಮಾರ್ಟ್ ಆಗಿದೆ. ಬಟ್ಗೆಟ್ ಎಲ್ಲ ಮಾಡಿ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟ. 25 ಪೈಸಾ ಕೊಟ್ಟರೆ ಅರ್ಧ ಟಿಕೆಟ್, 25 ಪೈಸಾ 15 ಪೈಸಾ ಇಡ್ಲಿ, ಚೆನ್ನಾಗಿ ಸಾಂಬಾರ್ ಹೊಡಿಯೋದು. ಸುಮ್ಮನಿದ್ರು ಚೆನ್ನಾಗಿತ್ತು. ಲಿಂಬೆಹಣ್ಣು ರಸ. ಇವಾಗ ಆ ಥರ ಸಾಂಬಾರೇ ಸಿಗಲ್ಲ. ಎನ್ಆರ್ ಕಾಲೋನಿ ಕಟ್ಟೆ ಬಳಕ ಇದೆಯಲ್ಲ, ಅದು ಆ ಕಡೆ ಒಂದು ಕಾರ್ನರ್ ಬಿಲ್ಡಿಂಗ್ ಇದೆ, ಪಾಳು ಬಿದ್ದೋಗಿದೆ. ಅಲ್ಲ, ಬೀಡಿ ಸಿಗರೇಟ್ ಸತ್ತಾರೆ ಇವಾಗ ಅಲ್ಲಿ. ಕುಮಾರ್ ಭವನ, ಗಾರ್ಕಾ ಭವನ ಇಲ್ಲಿದೆಯಲ್ಲ ಕಾರ್ನರ್ ಅಲ್ಲಿ, ಆ ಕಡೆ ಕುಮಾರ್ ಭವನ. ನಾನು ಅದನ್ನ ಮಾಡ್ಬಿಟ್ಟು ಅವ್ರಿಗೆ ಹೊಸಬಿಟ್ಟು ಪೌಡರ್ ಎಲ್ಲ ಉಜ್ಜೋದು ಕ್ಲೀನ್ ಆಗಿ ನೋಡ್ಕೊಂತ ಇದ್ದೆ. ನಮ್ಮ ಅಜ್ಜ ಹೇಳ್ತಿದ್ರು ಡೈಲಿ, ನಾನ್ ಸತ್ಮೇಲೆ ನೀನ್ ಚೆನ್ನಾಗಿರ್ತೀಯಾ. ಅವ್ರು ಹೇಳಿದ ವಾಕ್ಯದ ಪ್ರಕಾರ ಅವರು ಏನು ಹೇಳಿದಾರೋ ನನ್ಗೆ ಇವತ್ತಿನವರೆಗೂ ರಿಚ್ ಇಲ್ದಿದ್ರು ನನಗೇನು ಬೇಕು, ಆರಾಮಾಗಿದ್ದೀನಿ ನಾನು. ರಿಚ್ ವರ್ಡ್ ಯಾಕೆ ಚೆನ್ನಾಗಿದೆ ಅಷ್ಟೇ. ಅದೊಂದು ಜೋಕ್ ಇದೆ, ತಪ್ಪು ಹೇಳ. ಐ ಮೀನ್ ಇಟ್ಸ್ ನಾಟ್ ಕನೆಕ್ಟೆಡ್ ವಿತ್ ದಿಸ್.